ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ. ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವ ದೇವರ ವಾಕ್ಯ ಭಾಗ ಅಂಶ, ನನ್ನ ಮನವೇ ನಿನ್ನ ವಿಶ್ರಾಂತಿಯ ನೆಲೆಗೆ ತಿರುಗು. ಹೌದು ಪ್ರಿಯರೇ, ದೇವರ ವಾಕ್ಯ ಹೇಳುತ್ತಿದೆ, ನನ್ನ ಮನವೇ 116ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ, 116ನೇ ಅಧ್ಯಾಯ ಕೀರ್ತನೆಗಳು, ಸ್ಲಾಮ್ಸ್ 116 ವರ್ಸ್ 7th ವರ್ಡ್, ನನ್ನ ಮನವೇ ನಿನ್ನ ವಿಶ್ರಾಂತಿಯ ನೆಲೆಗೆ ತಿರುಗು. ಹೌದ್ರೆ, ದೇವರೇ ನಮ್ಮ ವಿಶ್ರಾಂತಿಯ ನೆಲೆಯಾಗಿದ್ದಾನೆ. ಯೇಸು ಕ್ರಿಸ್ತನು ಹೇಳುತ್ತಿದ್ದಾನೆ, ದುಡಿದು ಭಾರ ಹೊತ್ತು ಅಥವಾ ಅಲ್ಲಿ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು. ಹೌದ್ರೆ, ಹೀಗೆ ವಿಶ್ರಾಂತಿಯ ಮೂಲಕ ದೇವರು, ಶಾಂತಿದಾಯಕ ದೇವರು ತನ್ನ ವಿಶ್ರಾಂತಿಯನ್ನು ಕೊಡುವುದರ ಮೂಲಕ ಸೈತಾನನನ್ನು ಆತನ ಮಕ್ಕಳಾದ, ಆತನ ವಿಶ್ವಾಸಿ ಪ್ರಜೆಗಳಾದ, ಸೇವಕರಾದ, ಸೃಷ್ಟಿಗಳಾದ ನಮಗೆ ನಮ್ಮ ಕಾಲ ಕೆಳಗೆ ಸೈತಾನನ್ನು ಹಾಕಿ ತುಳಿಸಿ ಜಜ್ಜಿ ಹಾಕುತ್ತಾನೆ ಪ್ರೇರೆ. ಹೌದು, ಹೀಗೆ ನಾವು ಪ್ರಭುವಿನ ಕಡೆ ನೋಡಬೇಕಾಗಿದೆ ಪ್ರೇರೆ. ನಮ್ಮ ಮನಸ್ಸು ನಮ್ಮ ವಿಶ್ರಾಂತಿಯ ಪಡೆಯಲು ನಾವು ವಾಕ್ಯ ಭಾಗದೊಳಗೆ ಪ್ರವೇಶವಾಗುವ ಮೊದಲು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೇರೆ. ನನ್ನೊಂದಿಗೆ ಏಕೀಭವಿಸಿ ಪ್ರಾರ್ಥಿಸಿರಿ. ಕೇಳಲಿರುವ ವಾಕ್ಯ ಭಾಗಗಳು ನಮ್ಮ ಹೃದಯದಲ್ಲಿ ಎಂಬ ನೆಲದಲ್ಲಿ ನೆಲೆಗೊಳ್ಳುವಂತೆ, 100ಕ್ಕೆ 100 ಫಲ ಕೊಡುವಂತೆ, ಒಳ್ಳೆಯ ನೆಲವಾಗಿ ಆ ಫಲ ಶಾಶ್ವತವಾಗಿ ನಿಲ್ಲುವಂತೆ ತಂದೆ ಯೇಸು ಕ್ರಿಸ್ತನು, ಪರಿಶುದ್ಧ ಆತ್ಮ, ಏಕದೇವರು, ಸತ್ಯದೇವರು, ನಿತ್ಯ ಜೀವ ನಮ್ಮೆಲ್ಲರನ್ನು ಅನುಗ್ರಹಿಸಲಿ. ಪ್ರಾರ್ಥನೆ ಪ್ರಿಯ, ನನ್ನೊಂದಿಗೆ ಏಕೀಭವಿಸಿ ಪ್ರಾರ್ಥಿಸಿರಿ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ, 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 ಶಾಶ್ವತ ಪ್ರೀತಿಯಿಂದ ನಮ್ಮನ್ನು ಪ್ರೀತಿಸಿದ ದೇವರೇ, ರಕ್ಷಕನೇ, ಶಾಂತಿದಾಯಕನೇ, ನಿಮ್ಮ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕೊರತೆ ಇಲ್ಲ. ಹೌದು ತಂದೆ, ಪ್ರಭುವೇ, ನನ್ನ ಮನವೇ ನಿನ್ನ ವಿಶ್ರಾಂತಿಯ ನೆಲೆಗೆ ತಿರುಗು ಎಂದು ದಾವೀದನು 116ನೇ ಕೀರ್ತನೆ 7ನೇ ವಾಕ್ಯ ಭಾಗದಲ್ಲಿ ನುಡಿದಿರುವ ವಾಕ್ಯ ಭಾಗ ಮೇಲೆ ಆಧರಿಸಿ ನಾವು ಧ್ಯಾನಿಸುವಾಗ ತಂದೆ, ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ವಾಕ್ಯವನ್ನು ಕೇಳುತ್ತಿರುವ ಎಲ್ಲರ, ಪರಿಶುದ್ಧ ಗ್ರಂಥವನ್ನು ಓದುತ್ತಿರುವ ಎಲ್ಲರ ಮನಸ್ಸು ನಮ್ಮ ವಿಶ್ರಾಂತಿ ನೆಲೆಯಾದ ನಿಮ್ಮ ಕಡೆಗೆ ತಿರುಗುವಂತೆ ಅನುಗ್ರಹಿಸಿರಿ ತಂದೆ. ಈ ಲೋಕದ ಎಲ್ಲ ಆಗುಹೋಗುಗಳಿಂದ, ಸೈತಾನ ತಂತ್ರಗಳಿಂದ, ದುರಾತ್ಮಗಳಿಂದ, ಅಶುದ್ಧ ಜೀವಿತದಿಂದ ನಮ್ಮೆಲ್ಲರನ್ನು ಬಿಡುಗಡೆ ಮಾಡಿ ವಿಶ್ರಾಂತಿಯ ನೆಲೆಯಾದ ನಿಮ್ಮ ಕಡೆಗೆ ನಮ್ಮೆಲ್ಲರನ್ನು ತಿರುಗಿಸಿ ಪಾಪ ಮರಣಗಳಿಂದ, ನಿಯಮದಿಂದ ಬಿಡಿಸಬೇಕೆಂದು, ನೂತನ ಸೃಷ್ಟಿಯಾಗಿ ಮಾಡಬೇಕೆಂದು ಹೀಗೆ ಮಾಡಿ ತಂದೆ, ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವಂತೆ, ನಮ್ಮ ಹೃದಯ, ಧ್ಯಾನ, ಬಾಯಿ ಮಾತು ನಿಮಗೆ ಸಮರ್ಪಕವಾಗುವಂತೆ, ಶಿಲುವೆಯ ಶಕ್ತಿಯಿಂದ, ಪಾಪ ಕ್ಷಮಾಪಣೆಯಿಂದ, ಪುನರುತ್ಥಾನ ಶಕ್ತಿಯಿಂದ, ನಿತ್ಯ ಜೀವದಿಂದ ನಮ್ಮೆಲ್ಲರನ್ನು ತುಂಬಿಸುತ್ತಾ ಬರಬೇಕೆಂದು ಹೀಗೆ ಮಾಡಿ ತಂದೆ, ನಮ್ಮ ವಿರೋಧಿಯಾಗಿರುವ ಸೈತಾನನನ್ನು, ಅವನೆಲ್ಲ ತಂತ್ರಗಳನ್ನು ಅರಿತುಕೊಂಡು ನಮ್ಮ ಕಾಲ ಕೆಳಗೆ ಹಾಕಿ ತುಳಿಯುವಂತೆ ಅನುಗ್ರಹಿಸಬೇಕೆಂದು ಯೇಸು ಕ್ರಿಸ್ತ ಸರ್ವಾಧಿಕಾರ, ಶಾಂತಿಯ, ರಕ್ಷಣೆಯ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಸರ್ವಶಕ್ತ ತಂದೆಯಾದ ದೇವರೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ. ಆಮೇನ್. ಹೌದು ಪ್ರೇರೆ, ನನ್ನ ಮನವೇ ನಿನ್ನ ವಿಶ್ರಾಂತಿಯ ನೆಲೆಗೆ ಹಿಂತಿರುಗು. ಈ ವಾಕ್ಯ ಭಾಗವನ್ನು ನಾವು ಧ್ಯಾನಿಸುವ ಮೊದಲು ಒಂದು ಆತ್ಮೀಯ ಗೀತೆಯನ್ನು ಆಡಿಕೊಂಡು ಸಿದ್ಧರಾಗೋಣ ಪ್ರೇರೆ. ಹಾಡು, ಕಣ್ಣೆತ್ತಿ ಪರ್ವತವನ್ನೇ ನೋಡುವೆನು. ಹೌದು ಪ್ರೇರೆ, ಕೀರ್ತನೆಗಳ ಗ್ರಂಥ 121ನೇ ಅಧ್ಯಾಯದಲ್ಲಿ ದಾವೀದನು ನುಡಿಯುತ್ತಿದ್ದಾನೆ, ನನ್ನ ಸಹಾಯ ಎಲ್ಲಿಂದ ಬರುವುದು? ಭೂಮಿಯ ಆಕಾಶಗಳನ್ನು ಉಂಟು ಮಾಡಿದ ಯೆಹೋವನಿಂದಲೇ, ಯೇಸು ಕ್ರಿಸ್ತನಿಂದಲೇ, ಆ ಆತ್ಮಸ್ವರೂಪನಾದ ಒಡೆಯನಾದ ದೇವರಿಂದಲೇ, ಪರಿಶುದ್ಧನಿಂದಲೇ. ನಾನೊಂದು ಏಕೀಭವಿಸಿ ಹಾಡಿರಿ ಪ್ರೇರೆ. ಕಣ್ಣೆತ್ತಿ ಪರ್ವತವನ್ನೇ ನೋಡುವೆನು, ಭೂಮಿ ಗಗನ ಮಾಡಿದವನ ನೋಡುವೆನು. ಯೇಸುವಿನ ಶಿಲುಬೆ, ಕಣ್ಣೆತ್ತಿ ಯೇಸುವಿನ ಶಿಲುಬೆಯ ನೋಡುವೆನು, ಭೂಮಿ ಗಗನ ಮಾಡಿದವನ ನೋಡುವೆನು. ಕಾಲು ಕದಲದೆ ಕಾಯುವನು, ಕರ್ತನು ಎಂದಿಗೂ ನಿದ್ರಿಸನು. ಕಾಲು ಕದಲದೆ ಕಾಯುವನು, ಕರ್ತನು ಎಂದಿಗೂ ನಿದ್ರಿಸನು. ತೂಕಡಿಸಿ ನಿದ್ರಿಸನು, ನಮ್ಮನ್ನು ಕಾಯುವ ದೇವರು. ತೂಕಡಿಸಿ ನಿದ್ರಿಸನು, ನಮ್ಮನ್ನು ಕಾಯುವ ದೇವರು. ಕಣ್ಣೆತ್ತಿ ಪರ್ವತವನ್ನೇ ನೋಡುವೆನು, ಭೂಮಿ ಗಗನ ಮಾಡಿದವನ ನೋಡುವೆನು.
ಕರ್ತನು ನನ್ನ ಕಾಯುವನು, ನನಗೆ ನೆರಳಾಗಿ ಬರುವನು. ಹಗಲಿನಲ್ಲೂ ಇರುಳಿನಲ್ಲೂ ನನ್ನನ್ನು ಕಾಯುವನು. ಕರ್ತನು ನನ್ನನ್ನು ಕಾಯುವನು, ನಮಗೆ ನೆರಳಾಗಿ ಬರುವನು. ಹಗಲಿನಲ್ಲೂ ಇರುಳಿನಲ್ಲೂ ನಮ್ಮನ್ನು ಕಾಯುವನು. ಕಣ್ಣೆತ್ತಿ ಪರ್ವತ ಕಡೆಗೆ ನೋಡುವೆನು, ಭೂಮಿ ಗಗನ ಮಾಡಿದವನ ನೋಡುವೆನು. ಎಲ್ಲ ಕೇಡಿಗೂ ನನ್ನನ್ನು ಕರ್ತನು ಬಿಡಿಸಿ ಕಾಯುವನು. ಅನುದಿನವೂ ಕಾಯುವನು ನನ್ನ ಆತ್ಮವನು. ಎಲ್ಲ ಕೇಡಿಗೂ ನಮ್ಮನ್ನು ಕರ್ತನು ಬಿಡಿಸಿ ಕಾಯುವನು. ಅನುದಿನವೂ ಕಾಯುವನು ನಮ್ಮೆಲ್ಲರ ಆತ್ಮವನು. ಕಣ್ಣೆತ್ತಿ ಪರ್ವತ ಕಡೆಗೆ ನೋಡುವೆನು, ಯೇಸುವಿನ ಶಿಲುಬೆ ಭೂಮಿ ಗಗನ ಮಾಡಿದವನ ನೋಡುವೆನು. ಹೋಗುವಾಗಲೂ ಕಾಯುವನು, ಬರುತ್ತಿರುವಾಗಲೂ ಕಾಯುವನು. ಈ ದಿನವೂ ಅನುದಿನವೂ ಎಂದೆಂದೂ ಕಾಯುವನು. ಎಸಪ್ಪ ಹೋಗುವಾಗಲೂ ಕಾಯುವನು, ಬರುತ್ತಿರುವಾಗಲೂ ಕಾಯುವನು. ಈ ದಿನವೂ ಅನುದಿನವೂ ಎಂದೆಂದೂ ಕಾಯುವನು. ಕಣ್ಣೆತ್ತಿ ಶಿಲುಬೆಯ ಕಡೆಗೆ ನೋಡುವೆನು, ಪಾಪ ಪರಿಹರಿಸಿದ ಯೇಸುವನ್ನೇ ನೋಡುವೆನು. ಆಮೇನ್. ಕಣ್ಣೆತ್ತಿ ಶಿಲುಬೆಯ ಕಡೆಗೆ ನೋಡುವೆನು, ವಿಶ್ರಾಂತಿ ನೀಡಿದ ನೆಲೆಯಾದ ಯೇಸುವನ್ನು. ಆಮೇನ್. ಕಣ್ಣೆತ್ತಿ ಶಿಲುಬೆಯ ಕಡೆಗೆ ನೋಡುವೆನು, ವಿಶ್ರಾಂತಿ ನೀಡಿದ ನಮ್ಮ ಆತ್ಮಕ್ಕೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯೇಸು ಕ್ರಿಸ್ತನ ಪ್ರಾರ್ಥನೆ ತಂದೆ, ಆಮೇಲೆ. ಹೌದು ಪ್ರೇರೆ, ಕಣ್ಣೆತ್ತಿ ಪರ್ವತದ ಕಡೆಗೆ ನೋಡುವೆನು, ಭೂಮಿ ಗಗನ ಮಾಡಿದಾತನ ಯೇಸು ಕ್ರಿಸ್ತನ ನೋಡಬೇಕಾಗಿದೆ ಪ್ರೇರೆ. ನಾವು ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 2ನೇ ವಾಕ್ಯ ಭಾಗದಿಂದ ನೋಡುತ್ತೇವೆ. 1ನೇ ವಾಕ್ಯದಿಂದ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯ ದೇವರ ಬಳಿಯಿತ್ತು, ಆ ವಾಕ್ಯ ದೇವರಾಗಿತ್ತು, ಆ ವಾಕ್ಯದಲ್ಲಿ ಜೀವ ಇತ್ತು, ಆ ವಾಕ್ಯ ಮುಖಾಂತರ ಸಮಸ್ತ ಉಂಟಾಯಿತು. ಆ ವಾಕ್ಯ ಇಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಆ ವಾಕ್ಯದಲ್ಲಿ ಜೀವ ಇತ್ತು, ಆ ವಾಕ್ಯ ಮಾನವ ಜನಾಂಗದ ಬೆಳಕಾಗಿತ್ತು. ಆ ಬೆಳಕು ಕತ್ತಲೆ ಎಲ್ಲಿ ಪ್ರಕಾಶಿಸಿತು, ಕತ್ತಲು ಅದನ್ನು ಮುಸುಕಲಿಲ್ಲ, ಗೆಲ್ಲಲಾಗಲಿಲ್ಲ. ಹೌದು ಪ್ರೇರೆ, ಹೀಗೆ ನಾವು ಯೇಸುವನ್ನು ವಿಶ್ವಾಸುವುದಾದರೆ ಬೆಳಕಿನ ಬಳಿಗೆ ಬರುತ್ತೇವೆ ಪ್ರೇರೆ, ದೇವರು ಮೆಚ್ಚುವುದನ್ನೇ ಮಾಡುತ್ತೇವೆ. ಆದರೆ ಯೇಸುವನ್ನು ವಿಶ್ವಾಸದವರಾದರೂ ಕೆಟ್ಟ ವಿಷಯಗಳನ್ನು, ಕೆಟ್ಟ ಜೀವಿತವನ್ನು, ಅಂಧಕಾರದ ಜೀವಿತವನ್ನು, ಪಾಪದ ಜೀವಿತವನ್ನು ಇಷ್ಟಪಡುವವರಾದರೂ ಬೆಳಕೆಂದರೆ ಅವರಿಗೆ ಆಗುವುದಿಲ್ಲ ಪ್ರೇರೆ. ಅವರು ಸುಳಿಯುವುದಿಲ್ಲ, ತಮ್ಮ ಕೃತ್ಯಗಳು ದುಷ್ಕೃತ್ಯಗಳಾಗಿ ಕಂಡು ಬಂದವೆಂದು ಸುಳಿಯುವುದಿಲ್ಲ. ಹೆಸರಿಗೆ ವಿಶ್ವಾಸುತ್ತಾರೆ, ದೇವರ ವಾಕ್ಯ ಓದುವುದಿಲ್ಲ, ಹೃದಯದಿಂದ ಆತ್ಮೆಯ ಸತ್ಯದಿಂದ ಆರಾಧಿಸುವುದಿಲ್ಲ. ದೇವಾಲಯಕ್ಕೆ ಹೋದರೆ ಮಾತ್ರ ಪ್ರಾರ್ಥನೆ ಎಂದುಕೊಳ್ಳುತ್ತಾರೆ, ಬೆಟ್ಟಗಳಿಗೆ ಗುಡ್ಡಗಳಿಗೆ ಹೋಗಿ ಆರಾಧಿಸಿದರೆ ಪ್ರಾರ್ಥನೆ ಎಂದುಕೊಳ್ಳುತ್ತಾರೆ. ಇಲ್ಲ ಪ್ರೇರೆ, ದೇವರನ್ನು ಆರಾಧಿಸುವ ಕಾಲ ಬಂದಿದೆ. ಆತ್ಮದಿಂದ ಸತ್ಯದಿಂದ ಆರಾಧಿಸುತ್ತಾರೆ ನಿಜವಾದ ಆರಾಧಕರು, ಅಂಥವರನ್ನೇ ಆತನು ಹುಡುಕುತ್ತಿದ್ದಾನೆ. ಹೌದು, ದೇವರು ಕೆಲವರನ್ನು ಹುಡುಕುತ್ತಿದ್ದಾನಂತೆ ಪ್ರೇರೆ. ಎಲ್ಲರೂ ಆತನಿಗೆ ಬೇಕಿಲ್ಲ, ಆತನನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವವರು ಬೇಕಾಗಿದೆ ಪ್ರೇರೆ. ಹೌದು, ನೀನು ಪ್ರಾರ್ಥನೆ ಮಾಡಬೇಕಾದ್ರೆ ಏಕಾಂತವಾದ ಕೋಣೆಯೊಳಗೆ ಹೋಗಿ ಅಂತರಂಗದಲ್ಲಿರುವ ತಂದೆಗೆ ಪ್ರಾರ್ಥನೆ ಮಾಡು. ಅಂತರಂಗದಲ್ಲಿ ನಡೆಯುವ ಅದನ್ನು ನೋಡುವ ತಂದೆ ನಿನಗೆ ಉತ್ತರ ದಯಪಾಲಿಸುತ್ತಾನೆ. ಹೀಗೆ ಪ್ರೇರೆ, ಕಾಲು ಕದಲಿದ್ದು ಕಾಯುತ್ತಾನೆ ತಂದೆ ಯೇಸು ಕರ್ತನು. ನಿದ್ರಿಸುವುದಿಲ್ಲ, ತೂಕಡಿಸುವುದಿಲ್ಲ, ನಮ್ಮನ್ನು ಕಾಯುವ ದೇವರು. ಹೌದು ಪ್ರೇರೆ, ಕರ್ತನಾದ ಯೇಸು ಕಾಯುತ್ತಾನೆ. ಮತ್ತೆ ಪಾಪ ಮಾಡದಂತೆ ಯೇಸು ತನ್ನ ಜನರಾದ ನಮ್ಮನ್ನು ನಮ್ಮ ಪಾಪಗಳಿಂದ ರಕ್ಷಿಸಿ ಕಾಯುತ್ತಾನೆ. ಹಗಲಿನಲ್ಲೂ ಇರುಳಿನಲ್ಲೂ ನಮ್ಮನ್ನು ಕಾಪಾಡುತ್ತಾನೆ. ಹೌದು, ನನ್ನ ಹಿಂಬಾಲಿಸುವವನು ಕತ್ತಲೆಯಲ್ಲಿ ನಡೆಯುವುದಿಲ್ಲ, ಜೀವ ಕೊಡುವ ಬೆಳಕನ್ನು ಹೊಂದಿರುತ್ತಾನೆ. ಕಾರಣ ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ. ನನ್ನನ್ನು ವಿಶ್ವಾಸವನು ಕತ್ತಲೆಯಲ್ಲಿ ಇರಬಾರದೆಂದು ಬೆಳಕಾಗಿ ಲೋಕಕ್ಕೆ ಬಂದಿದ್ದೇನೆ ಎಂದು ಹೇಳುತ್ತಿದ್ದಾನೆ. ಹೀಗೆ ಎಲ್ಲ ಕೇಡಿಗೂ ನಮ್ಮನ್ನು ಯೇಸು ಕ್ರಿಸ್ತನು ಬಿಡಿಸಿ ಕಾಯುತ್ತಾನೆ ಪ್ರೇರೆ. ಯೋಹಾನ ಸುವಾರ್ತೆ 17ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ತಂದೆಯಲ್ಲಿ ಪ್ರಾರ್ಥಿಸುತ್ತಿದ್ದಾನೆ, ತಂದೆಯೇ, ಇವರನ್ನು ನೀನು ನನಗೆ ಕೊಟ್ಟಿರುವೆ. ನಾನು ಲೋಕಕ್ಕೋಸ್ಕರ ಪ್ರಾರ್ಥಿಸುವುದಿಲ್ಲ, ಲೋಕದಲ್ಲಿ ಇರುವ ನನಗೆ ಕೊಟ್ಟಿರುವ ಇವರಿಗಾಗಿ ಪ್ರಾರ್ಥಿಸುತ್ತೇನೆ. ನನ್ನನ್ನು ವಿಶ್ವಾಸವರಿಗೋಸ್ಕರ ನೀನೇ ನನ್ನನ್ನು ಕಳಿಸಿಕೊಟ್ಟಿದ್ದಂದು ವಿಶ್ವಾಸಿದ್ದಾರೆ. ಇವರನ್ನು ಕೇಡಿನಿಂದ ತಪ್ಪಿಸಿ ಕಾಪಾಡು. ಹೌದು ಪ್ರೇರೆ, ಪಾಪದ ಜೀವಿತದಿಂದ ತಪ್ಪಿಸಿ
ಕಾಪಾಡು. ವಿಶ್ವಾಸದಲ್ಲಿ ತೂಕಡಿಸಿ ನಿದ್ರಿಸದಂತೆ ಕಾಪಾಡು. ಯಾವಾಗಲೂ ಕಣ್ಣೆತ್ತಿ ದೊಡ್ಡ ಪರ್ವತವಾಗಿರುವ ನಿಮ್ಮ ಕಡೆಗೆ, ಶಿಲುಬೆಯ ಕಡೆಗೆ ಅಥವಾ ಸಿಂಹಾಸನದಲ್ಲಿ ಆಸೀನನಾಗಿರುವ ತಂದೆ ನಿಮ್ಮ ಕಡೆಗೆ ತಲೆ ಎತ್ತಿ ಪ್ರಾರ್ಥಿಸುವಂತೆ ಅನುಗ್ರಹಿಸೆಂದು ಬೇಡುತ್ತಿದ್ದಾನೆ. ಮತ್ತು ಇವರು ಮಾಡುತ್ತಿರುವುದು ಏನೆಂದು ಇವರು ಅರಿಯರು, ಇವರನ್ನು ಕ್ಷಮಿಸೆಂದು ಹೇಳುತ್ತಾನೆ ಪ್ರೇರೆ. ಹೀಗೆ ಹಗಲಿನಲ್ಲೂ ಇರುಳಿನಲ್ಲೂ ಪ್ರಭು ನಮ್ಮನ್ನು ನೆರಳಾಗಿ ಕಾಪಾಡುತ್ತಾನೆ ಪ್ರೇರೆ. ದಾವೀದನು ಹೇಳಿದಂತೆ 16ನೇ ಕೀರ್ತನೆಯಲ್ಲಿ, ನಾನು ಕರ್ತನನ್ನು ಯಾವಾಗಲೂ ನನ್ನ ಬಲಗಡೆಯಲ್ಲಿ ಇಟ್ಟುಕೊಂಡಿದ್ದೇನೆ, ಆತನು ನನ್ನ ಎದುರಿನಲ್ಲಿದ್ದಾನೆ, ನೆರಳಿನಂತೆ ನನ್ನ ಬಲಗಡೆಯಲ್ಲಿ ಇಟ್ಟುಕೊಂಡಿದ್ದೇನೆ ಎಂದು ಹೇಳುತ್ತಿದ್ದಾನೆ. ನಾವು ಕೂಡ ಪ್ರಭು ಬಲಗಡೆ ಇದ್ದಾನೆ ಪ್ರೇರೆ, ನಮ್ಮ ಎದುರಿನಲ್ಲಿ ಇಟ್ಟುಕೊಳ್ಳೋಣ. ವಾಕ್ಯವಾಗಿ ಆತ್ಮದಿಂದ ಸತ್ಯದಿಂದ ಆರಾಧಿಸುವ ದೇವರಾಗಿ, ಹೌದು ಪ್ರೇರೆ, ದೊಡ್ಡ ಪರ್ವತವಾಗಿ, ಹೌದು, ಎಲ್ಲ ಕೇಡಿಗೆ ತಪ್ಪಿಸಿ ಕಾಪಾಡುತ್ತಾನೆ. ಹೋಗುವಾಗಲೂ ಕಾಯುತ್ತಾನೆ, ಬರುತ್ತಿರುವಾಗಲೂ ಕಾಯುತ್ತಾನೆ. ಈ ದಿನ ಮೊದಲುಗೊಂಡು ಅನುದಿನವೂ ಎಂದೆಂದು ಕಾಯುತ್ತಾನೆ. ಕಾರಣ ಆತನು ನಮ್ಮ ಆತ್ಮಗಳ ತಂದೆಯಾಗಿರುವುದರಿಂದ, ನಿಜವಾದ ರಕ್ಷಕ, ಪೋಷಕ, ಪ್ರೀತಿಯಾಗಿರುವುದರಿಂದ. ಹೌದು ಪ್ರೇರೆ, ಇಂಥ ಕೃಪೆ ಕಣ್ಣೆತ್ತಿ ಯೇಸುವಿನ ಶಿಲುಬೆಯ ಪರ್ವತವನ್ನು ಪಾಪ ಪರಿಹರಿಸಿದ, ಪ್ರಾಣ ಕೊಟ್ಟು ಪ್ರೀತಿಸಿದ, ಮರಣವನ್ನು ಶಿಲುಬೆಯಲ್ಲಿ ನಾಶ ಮಾಡಿದ, ನಮ್ಮ ಪಾಪ ಶಾಪ ತೆಗೆದುಕೊಂಡು ನಮ್ಮ ಸ್ಥಳದಲ್ಲಿ ಮರಣಿಸಿ ನಮ್ಮನ್ನು ಎಬ್ಬಿಸಲು ಮೂರನೇ ದಿನ ಮರಣದಿಂದ ಎದ್ದ, ಮರಣದ ಕೊಂಡಿ ಮುರಿದ, ಮರಣವನ್ನು ನುಂಗಿ ಹಾಕಿದ, ಪಾತಾಳದ ಮರಣದ ಬೀಗದ ಕೈಗಳನ್ನು ಹೊಂದಿರುವ, ಇಂದಿಗೂ ನಮ್ಮ ಮಧ್ಯದಲ್ಲಿ ಸದಾ ಜೀವಿಸುವ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸವನ್ನು ಪ್ರೇರೆ. ಕಣ್ಣೆತ್ತಿ ನೋಡೋಣ ಭೂಮಿ ಗಗನ ಮಾಡಿದ ಯೇಸು ಕ್ರಿಸ್ತನನ್ನು. ನಾವು ವಾಕ್ಯ ಭಾಗದೊಳಗೆ ಪ್ರವೇಶ ಆಗೋಣ ಪ್ರೇರೆ. ಅಂಶ, ನನ್ನ ಮನವೇ ನಿನ್ನ ವಿಶ್ರಾಂತಿಯ ನೆಲೆಗೆ ಹಿಂತಿರುಗು. ಪ್ರೇರೆ, ನಾವು ಕೀರ್ತನೆಗಳ ಗ್ರಂಥ 116ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಓದುತ್ತೇವೆ ಪ್ರೇರೆ. ಸ್ಲಾಮ್ಸ್ 116 ಚಾಪ್ಟರ್ ವರ್ಸ್ 7th ವರ್ಡ್. ಇಲ್ಲಿ ಓದುವುದಾದರೆ, ಪೀಠಿಕೆ ಕೃತಜ್ಞತಾ ಯಜ್ಞ ಕೀರ್ತನೆ ಪ್ರೇರೆ. ಕೃತಜ್ಞತಾ ಯಜ್ಞ ಕೀರ್ತನೆ ಎಂಬ ಆ ಒಂದು 116ನೇ ಕೀರ್ತನೆಯಲ್ಲಿ 19 ವಾಕ್ಯಗಳಿವೆ ಪ್ರೇರೆ. ಅದರಲ್ಲಿ 7ನೇ ವಾಕ್ಯ, 116 ಚಾಪ್ಟರ್ ಸ್ಲಾಮ್ಸ್ 7th ವರ್ಡ್, 116ನೇ ಕೀರ್ತನೆ 7ನೇ ವಾಕ್ಯ. ನನ್ನ ಮನವೇ ನಿನ್ನ ವಿಶ್ರಾಂತಿಯ ನೆಲೆಗೆ ತಿರುಗು, ಯೆಹೋವನು ನಿನಗೆ ಮಹೋಪಕಾರಗಳನ್ನು ಮಾಡಿದ್ದಾನಲ್ಲ. ಹೌದು ಪ್ರೇರೆ, ಇಂದಿಗೂ ಕೂಡ ದೇವರಲ್ಲಿ ಕೃತಜ್ಞತೆ ಸಲ್ಲಿಸುವವರು, ಸ್ತೋತ್ರ ಮಾಡುವವರು, ದೇವರೇ ನನ್ನ ತಂದೆ, ನನ್ನ ಸೃಷ್ಟಿಕರ್ತನು, ಆತನು ನನ್ನ ಪರ್ವತವಾಗಿದ್ದಾನೆ, ಕಾಲು ಕದಲೆ ಕಾಯುತ್ತಾನೆ, ತೂಕಡಿಸಿ ನಿದ್ರಿಸುವುದಿಲ್ಲ ನನ್ನನ್ನು ಕಾಯುವ ದೇವರು. ಹೌದು, ಇಲ್ಲಿವರೆಗೂ ಎಲ್ಲ ಕೇಡು ಗಂಡಾಂತರಗಳಿಂದ ತಿಳಿದು ತಿಳಿಯದೆ ನಮ್ಮ ಮೇಲೆ ದಾಳಿ ಮಾಡುವ ಸೈತಾನ ಕಾರ್ಯಗಳಿಂದ, ಅನಾರೋಗ್ಯಗಳಿಂದ, ಹೌದು ಎಲ್ಲ ವಿಷಯಗಳಿದೆ, ಆಹಾರ, ನೀರು, ಬೆಳಕು, ಚಳಿ, ಗಾಳಿ, ಮಳೆ, ಬಿಸಿಲಿನಿಂದ ನಮ್ಮನ್ನು ಕಾಯುತ್ತಾ ಬಂದಿದ್ದಾನೆ. ತಂದೆ ಯೇಸುವೆ ರಕ್ಷಿಸು ಎಂದು ಪ್ರಾರ್ಥಿಸಿದಾಗ, ಹೌದು, ಆ ಕರ್ತನು ಕಾಯ್ದಿದ್ದಾನೆ, ನೆರಳಾಗಿ ನಮ್ಮೊಂದಿಗಿದ್ದಾನೆ ಪ್ರೇರೆ. ಹಗಲಿನಲ್ಲೂ ಸೂರ್ಯ ಬಾಧಿಸದಂತೆ, ಎರಳಿನಲ್ಲಿ ಚಂದ್ರ ಬಾಧಿಸದಂತೆ, ಹೌದು ಪ್ರೇರೆ, ಎಲ್ಲದರಿಂದ ನಮ್ಮನ್ನು ಕಾಪಾಡಿದ್ದಾನೆ. ಆದ್ದರಿಂದ ನಾವು ಮಹೋಪಕಾರಗಳನ್ನು ಸ್ತುತಿಸಬೇಕಾಗಿ, ದೇವರು ಮಾಡಿದ ಮಹೋಪಕಾರ. ನನ್ನ ಮನವೇ ನಿನ್ನ ವಿಶ್ರಾಂತಿಯ ನೆಲೆಗೆ ತಿರುಗು. ಹೌದ್ರಿ, ನಾವು ಹೇಳಿಕೊಳ್ಳಬೇಕಾಗಿದೆ. ಅನೇಕ ವಿಷಯಗಳಲ್ಲಿ ನಮ್ಮ ಮನಸ್ಸನ್ನು, ನಮ್ಮ ಹೃದಯವನ್ನು, ನಮ್ಮ ಆಸಕ್ತಿಯನ್ನು, ನಮ್ಮ ಕಣ್ಣುಗಳನ್ನು, ಕಿವಿಯನ್ನು, ಜೀವಿತವನ್ನು ತಿರುಗಿಸುತ್ತೇವೆ. ಆದರೂ ಕೂಡ ನಮ್ಮ ಮನಸ್ಸಿಗೆ, ಆ ಹೃದಯಕ್ಕೆ ನಿಜವಾದ ವಿಶ್ರಾಂತಿ ನೆಲೆ ಸಿಗುವುದಿಲ್ಲ ಪ್ರೇರೆ. ಹೌದು, ಆದಿಯಿಂದಲೂ ನಮ್ಮ ನಿಜವಾದ ವಾಸಸ್ಥಾನ, ವಿಶ್ರಾಂತಿಯ ನೆಲೆ ದೇವರಾಗಿದ್ದಾನೆ ಪ್ರೇರೆ. ಹೌದು, ಆತನಲ್ಲಿ ಸಮೃದ್ಧಿ ಇದೆ, ಆನಂದ ಇದೆ, ಬಿಡುಗಡೆ ಇದೆ, ಚೈತನ್ಯ ಇದೆ ಪ್ರೇರೆ. ಹೌದು, ಹೀಗೆ ನಾವು ನಿನ್ನ ವಿಶ್ರಾಂತಿ ನೆಲೆಗೆ ತಿರುಗು ಮನಸ್ಸೆ ಎನ್ನುವ ಅಂಶದಲ್ಲಿ ಯೆರೆಮೀಯ ಪ್ರವಾದಿ ಗ್ರಂಥದಲ್ಲಿ ನೋಡುತ್ತೇವೆ ಪ್ರೇರೆ. 6ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ, ಪ್ರಾಫೆಟ್ ಜೆರೆಮಯ ಚಾಪ್ಟರ್ 6 ವರ್ಸ್ 16. ಜೆರೆಮೀಯ ಪ್ರವಾದಿ ಗ್ರಂಥ 6ನೇ ಅಧ್ಯಾಯ 16ನೇ ವಾಕ್ಯ. ಇಲ್ಲಿ ಓದುವುದಾದರೆ, ಯೆಹೋವನು ಹೀಗೆ ನುಡಿಯುತ್ತಾನೆ, ದಾರಿಗಳು ಕೂಡುವ ಸ್ಥಳದಲ್ಲಿ ನಿಂತುಕೊಂಡು ನೋಡಿ, ಪುರಾತನ ಮಾರ್ಗಗಳು ಯಾವುವು, ಆ ಸನ್ಮಾರ್ಗವು ಎಲ್ಲಿ ಎಂದು ವಿಚಾರಿಸಿ ಅದರಲ್ಲೇ ನಡೆಯಿರಿ. ಇದರಿಂದ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು. ಹೌದು ಪ್ರೇರೆ,
ತಂದೆಯಾದ ದೇವರು ಯೇಸು ಕ್ರಿಸ್ತನ ಪರಿಶುದ್ಧ ಆತ್ಮ ಸ್ವರೂಪನು ಹೇಳ್ತಿದ್ದಾನೆ, ದಾರಿಗಳು ಕೂಡುವ ಸ್ಥಳದಲ್ಲಿ ನಿಂತುಕೊಂಡು ನೋಡಿ ಪುರಾತನ ಮಾರ್ಗಗಳು ಯಾವುವು, ಆ ಸನ್ಮಾರ್ಗವು ಎಲ್ಲಿ ಎಂದು ವಿಚಾರಿಸಿ ಅದರಲ್ಲಿ ನಡೆಯಿರಿ. ಇದರಿಂದ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು. ಹೌದು ಪ್ರೇರೆ, ದಾರಿಗಳು ಕೂಡುವ ಸ್ಥಳದಲ್ಲಿ ನಿಂತುಕೊಂಡು ನೋಡ್ಬೇಕಂತ ಪ್ರೇರೆ. ಅಂದರೆ ನಾವು ಸಾಮಾನ್ಯವಾಗಿ ಪಟ್ಟಣಗಳಲ್ಲಿ ಚೌಕ ಇರುತ್ತದೆ ಪ್ರೇರೆ, ಅಲ್ಲಿಗೆ ಬರುತ್ತಲೇ 4 ದಿಕ್ಕಿಗೆ ಬೇರೆ ಬೇರೆ ಊರುಗಳಿಗೆ ಹೋಗುವ ರಸ್ತೆ ಕಂಡುಬರುತ್ತದೆ. ಇದು ಬೆಂಗಳೂರು ಕಡೆಗೆ, ಇದು ಹೈದರಾಬಾದ್ ಕಡೆಗೆ, ಇದು ಹೊಸಪೇಟೆ ಕಡೆಗೆ, ಅಥವಾ ಇದು ಚೆನ್ನೈ ಕಡೆಗೆ ಎನ್ನುವಂತೆ ಬೇರೆ ಬೇರೆ ಮಾರ್ಗಗಳು ಕಂಡು ಬರುತ್ತವೆ. ಆದರೆ ದೇವರು ತೋರಿದ ಮಾರ್ಗದಲ್ಲಿ ನಾವು ನಡೆಯಬೇಕಾಗಿದೆ ಪ್ರೇರೆ. ಪುರಾತನ ಮಾರ್ಗಗಳು ಯಾವುವು? ದೇವರು ಇಷ್ಟಪಡುವ ಮಾರ್ಗ ಪ್ರೇರೆ, ಪರಿಶುದ್ಧತೆ, ಜೀವ ಮಾರ್ಗ, ಬೆಳಕಿನ ಮಾರ್ಗ, ದೇವರ ಚಿತ್ತದಂತೆ ಜೀವಿಸುವ ಮಾರ್ಗ ಪ್ರೇರೆ, ಮತ್ತು ಪಾಪಕ್ಕೆ ವಿಮುಖವಾಗುವ ಮಾರ್ಗ, ದೇವರಿಗೆ ಅಭಿಮುಖವಾಗುವ ಮಾರ್ಗ, ಮತ್ತು ದೇವರನ್ನು ಸಂತೋಷಪಡಿಸುವ ಮಾರ್ಗ, ಆತ್ಮ ಸಂಬಂಧವಾದ ಮಾರ್ಗ ಕಡೆಗೆ ನಾವು ನಡೆಯಬೇಕಾಗಿದೆ. ನನ್ನ ಜೀವಿತದಲ್ಲಿ ಕೂಡ ಸುಮಾರು 7 ವರ್ಷದ ಹಿಂದೆ ಒಂದು ದರ್ಶನ ಆಯ್ತು ಪ್ರೇರೆ. ಒಂದು ಮಾರ್ಗದಲ್ಲಿ ಹೋಗ್ತಿದ್ದೇನೆ, ಆ ದೇವರು ಆಕಾಶದಿಂದ ಮಾತಾಡಿದರು, ಯಾವ ಮಾರ್ಗದಲ್ಲಿ ಹೋಗುತ್ತಿರುವೆ ಎಂದು. ಅದು ಒಂದೇ ಮಾರ್ಗ ಕಾಣುತ್ತಿದ್ದೆ ನನಗೆ, ಒಂದೇ ರಸ್ತೆ. ದೇವರು ಸ್ವರ ಕೇಳುತ್ತಲೇ ನಾನು ಕೆಳಗಡೆ ನೋಡಿದೆ, ಅದು ದೇವರ ಸ್ವರ. ಅಂದರೆ ಯಾವ ಮಾರ್ಗದಲ್ಲಿ ಹೋಗುತ್ತಿ ಎನ್ನುತ್ತಿದ್ದಾನೆ ಎಂದು ಕೆಳಗಡೆ ನೋಡಿದಾಗ ಇನ್ನೊಂದು ರಸ್ತೆ ಕಾಣಿತು, ಎಲ್ ಶೇಪ್. ಅಲ್ಲಿವರೆಗೆ ಆ ರಸ್ತೆ ಇದ್ದಿಲ್ಲ, ದೇವರು ಮಾತಾಡಿದ ಕೂಡಲೇ ಒಂದು ರಸ್ತೆ ಸೃಷ್ಟಿಯಾಯಿತಲ್ಲಿ. ನಾವು ಪ್ರೇರೆ, ದೇವರು ನಮ್ಮ ಮುಂದೆ ರಸ್ತೆಯನ್ನು ತೆರೆಯುವಾತನಾಗಿದ್ದೇನೆ, ಸೃಷ್ಟಿಸುವಾತನಾಗಿದ್ದಾನೆ. ಈಗ ನಾನು ನಿನ್ನ ಮುಂದೆ ಒಂದು ಬಾಗಿಲನ್ನು ತೆರೆದಿದ್ದೇನೆ, ಅದನ್ನು ಯಾರು ಮುಚ್ಚಲಾಗದು. ನಾನು ತೆರೆದ ಬಾಗಿಲು ಯಾರು ಮುಚ್ಚಲಾಗದು, ನಾನು ಮುಚ್ಚಿದ ಬಾಗಿಲು ಯಾರು ತೆರೆಯಲಾಗದು. ಹೌದು ಪ್ರೇರೆ, ಒಬ್ಬನಿಗೆ ತನ್ನ ಮಾರ್ಗವು ಸರಿಯಾಗಿ ಕಂಡುಬರುತ್ತದೆ. ಭಕ್ತಿ ಜೀವಿತ, ವಿಶ್ವಾಸ, ಸೇವೆ, ಹೌದು ಪ್ರೇರೆ, ಇನ್ನಿತರ ಜೀವಿತ, ಆಶಾಪಾಶಗಳ ಜೀವಿತ, ಸ್ವಂತ ಜ್ಞಾನದ ಜೀವಿತ. ಆದರೆ ಅದು ಕಡೆಯಲ್ಲಿ ನಾಶನಕರವಾದ ಹಳ್ಳವಾಗಿ ಮಾರ್ಪಡುತ್ತದೆ ಎಂದು ಜ್ಞಾನಿಯಾದ ಸೊಲೊಮೋನನು ನುಡಿಯುತ್ತಿದ್ದಾನೆ. ಆದರೆ ಆ ಒಬ್ಬರಾದ ನಾವು ನಮಗೆ ಸರಿ ಕಾಣುವ ಮಾರ್ಗದಲ್ಲಿ ಹೋಗಿ ಆ ನಾಶಕರವಾದ ಹಳ್ಳದಂತೆ ಮಾರ್ಪಡುವ ಆ ಮಾರ್ಗದಲ್ಲಿ ಹೋಗದೆ ಪ್ರೇರೆ, ದಾರಿಗಳು ಕೂಡುವ ಸ್ಥಳದಲ್ಲಿ ನಿಂತುಕೊಂಡು ನೋಡಬೇಕಾದ ಪ್ರೇರೆ. ಶಿಲುಬೆಯಲ್ಲಿ ಎಂಬ ದೊಡ್ಡ ಪರ್ವತದ ಕಡೆ, ಕಲ್ವಾರಿ ಶಿಲುಬೆಯಲ್ಲಿ ಒಂದು ದಾರಿ ಏರ್ಪಡಿಸಿದ್ದಾನೆ ಪ್ರಭು, ಪರಲೋಕಕ್ಕೆ ನಿಚ್ಚಣಿಕೆ ಎಂಬ ದಾರಿ. ನಾನೇ ಮಾರ್ಗ, ಸತ್ಯ, ಜೀವ. ಪ್ರೇರೆ, ಅಲ್ಲಿ ಶಿಲುಬೆ ಕಡೆಯಲ್ಲಿ ನಿಂತು ನಾವು ನೋಡಬೇಕಾಗಿದೆ. ಸನ್ಮಾರ್ಗವು ಎಲ್ಲಿ ಎಂದು ವಿಚಾರಿಸಿ, ಯೇಸುವಿನ ಶಿಲುಬೆಯ ಸನ್ಮಾರ್ಗ ಪ್ರೇರೆ. ಶಿಲುಬೆಯ ಸಂದೇಶವೇ ಸನ್ಮಾರ್ಗ. ಯೇಸುವಿನ ಜನನ, ಜೀವನ, ಬೋಧನೆ, ಸಾಧನೆ, ಯಾತನೆ, ಮಾತುಕಾರ್ಯಗಳು, ಯಾತನೆ, ಮರಣ, ಪುನರ್ಜೀವಂತವಾಗಿ ಎದ್ದಿದ್ದು, ಸ್ವರ್ಗಕ್ಕೆ ಏರಿ ಹೋಗಿದ್ದು 40ನೇ ದಿನ, ಮರಳಿ ಬೇಗನೆ ಬರುತ್ತೇನೆ, ಚಿಂತಿಸಬೇಡಿರಿ, ಭಯಪಡಬೇಡಿರಿ, ಹೃದಯದಲ್ಲಿ ಕಳವಳ ಪಡಬೇಡಿರಿ. ತಂದೆಯಲ್ಲಿ ಮನೆಯಲ್ಲಿ ಅನೇಕ ಆಸ್ಥಾನಗಳಿವೆ, ಸ್ಥಳ ಇವೆ, ಕೊಠಡಿಗಳಿವೆ, ಹೋಗಿ ಸಿದ್ಧ ಮಾಡಿ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ. ನಾನಿರುವಲ್ಲಿ ನೀವೂ ಇರಬೇಕು. ನನ್ನನ್ನು ಪ್ರೀತಿಸುವನು ನನ್ನ ಮಾತುಗಳನ್ನು ಕೈಗೊಂಡು ನಡೆಯುತ್ತಾನೆ. ನಾನು ಅವನನ್ನು ಪ್ರೀತಿಸ್ತೇನೆ. ನನ್ನನ್ನು ಪ್ರೀತಿಸುವವನು ನನ್ನ ತಂದೆಗೆ ಪ್ರಿಯನಾಗಿರುವನು. ತಂದೆ ಅವನಿಗೆ ಸನ್ಮಾನ ಮಾಡುತ್ತಾನೆ. ನಾನು ತಂದೆ ಬಂದು ಇಬ್ಬರು ಅವನಲ್ಲಿ ವಾಸ ಮಾಡುವೆ, ಬಿಡಾರ ಮಾಡಿಕೊಳ್ಳುವೆವು. ಹೌದು ಪ್ರೇರೆ, ಸದ್ಯಕ್ಕೆ ನೀವು ಸ್ವಲ್ಪ ಕಾಲ ನಾನಾ ವಿಧವಾದ ಶೋಧನೆಗಳ ನಿಮಿತ್ತ ಕಷ್ಟ ಸಂಕಟದಲ್ಲಿದ್ದರು ಮತ್ತೆ ನಾನು ನಿಮ್ಮನ್ನು ತಿರುಗಿ ನೋಡುತ್ತೇನೆ. ನಿಮ್ಮ ಪೂರ್ವ ಸ್ಥಿತಿ ಹೋಗಿ ಉನ್ನತ ಸ್ಥಿತಿ ಬರುತ್ತದೆ. ಅಂದರೆ ದೇವರೇ ನಮ್ಮ ಎಲ್ಲ ಕಷ್ಟಗಳನ್ನು ಹೊತ್ತುಕೊಂಡು ಈ ಭೂಯಾತ್ರೆಯನ್ನು ಚಿಂತೆಯನ್ನು ಸುಗಮವಾಗಿ ಸಾಗಿಸಲು ಶಕ್ತಿ ನೀಡುತ್ತಾನೆ ಪ್ರೇರೆ. ಹೌದು, ನಾವು ಕೀರ್ತನೆಗಳ ಗ್ರಂಥ 22ನೇ 8ನೇ ವಾಕ್ಯ ಭಾಗದಲ್ಲಿ ಓದುತ್ತೇವೆ, ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ಒಪ್ಪಿಸಿಬಿಡು, ನಿಶ್ಚಿಂತನಾಗಿರು, ಆತನೇ ಅದನ್ನು ಸಾಗಿಸುವನು. ಕಾರಣ ನಮ್ಮ ವಿಶ್ರಾಂತಿಯ ನೆಲೆ ದೇವರಾಗಿದ್ದಾನೆ ಪ್ರೇರೆ. ಹೀಗೆ ನಾವು ಸ್ಥಳಗಳು ಕೂಡುವ, ದಾರಿಗಳು ಕೂಡುವ ಸ್ಥಳದಲ್ಲಿ ನಿಂತುಕೊಂಡು ನೋಡಿ ಪುರಾತನ ಮಾರ್ಗಗಳು ಯಾವುವು, ಆ ಸನ್ಮಾರ್ಗವು ಎಲ್ಲಿ ಎಂದು ವಿಚಾರಿಸಿ ಅದರಲ್ಲಿ ನಡೆಯಬೇಕಾಗಿ ಪ್ರೇರೆ.
ಪುರಾತನ ಮಾರ್ಗ ಅಂದರೆ ಪ್ರೇರೆ ಯೇಸುವೆ ಮಾರ್ಗವಾಗಿದ್ದಾನೆ. ಇಗೋ ಕನ್ನಿಕೆ ಗರ್ಭ ಧರಿಸಿ ಒಬ್ಬ ಮಗನನ್ನು ನಡೆಯುವಳು, ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವರು. ಆತನು ಹೆಸರು ಅದ್ಭುತ ಸ್ವರೂಪನು, ಆಲೋಚನಾಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನ ಪ್ರಭು. ಆತನು ಸೈತಾನನನ್ನು, ಆತನ ತಲೆಯನ್ನು ಜಜ್ಜಲು ಹುಟ್ಟಿದ ಆತನ ಪ್ರೇರೆ. ಹೌದು, ಪಾಪವು ಬಂದಿತ್ತು ಸ್ತ್ರೀಯಿಂದ, ಅದೇ ಸ್ತ್ರೀಯಲ್ಲಿ ಹುಟ್ಟಿ ಆ ಪಾಪಕ್ಕೆ ಕಾರಣವಾದ, ಮರಣಕ್ಕೆ, ಭಯಕ್ಕೆ, ಹೌದು ಪ್ರಿಯ, ಕಾರಣವಾದ ಸೈತಾನನನ್ನು, ಆತನ ಕಾರ್ಯಗಳನ್ನು ನಾಶ ಮಾಡಲು ಯೇಸು ಕ್ರಿಸ್ತನು ಶರೀರಾಕಾರದಲ್ಲಿ ಈ ಲೋಕದಲ್ಲಿ ಕಾಣಿಸಿಕೊಂಡ ಪ್ರೇರೆ. ಆ ಶಿಲುಬೆಯ ಮಾರ್ಗದಲ್ಲಿ, ಪರಿಶುದ್ಧ ಗ್ರಂಥ ಎಂಬ ವಾಕ್ಯವನ್ನು ಓದುವ ಮಾರ್ಗದಲ್ಲಿ ನಾವು ನಿಂತುಕೊಂಡು ವಿಚಾರಿಸಬೇಕಾಗಿದೆ ಪ್ರೇರೆ. ಅದರಲ್ಲೇ ನಡೆಯಬೇಕಾಗಿದೆ. ಯಾವನು ಯೆಹೋವನ ಧರ್ಮಶಾಸ್ತ್ರದ ಆನಂದ ಪಡುವವನಾಗಿ ಹಗಲಿರುಳು ಧ್ಯಾನಿಸುತ್ತಾನೋ, ಪಾಪಾತ್ಮರ ಪಥದಲ್ಲಿ ಕಾಲೂರದೆ, ಧರ್ಮ ನಿಂದಕರೊಡನೆ ಕೂರದೆ ಮತ್ತು ಹಗಲಿರುಳು ದೇವರ ವಾಕ್ಯವನ್ನು ಧ್ಯಾನಿಸುತ್ತಾನೋ ಅವನು ಎಷ್ಟೋ ಧನ್ಯನು. ಅಂಥವನು ನದಿಯ ಬದಿಯಲ್ಲಿ ಬೆಳೆದಿರುವ, ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಆಗಿರುವನು. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದೆ, ಅದರ ಎಲೆ ಬಾಡುವುದಿಲ್ಲ. ಅದರಂತೆ ಅವನ ಕಾರ್ಯಗಳೆಲ್ಲವೂ ಸಫಲವಾಗುವು. ದೇವರ ರಾಜ್ಯಕ್ಕಾಗಿ ನೀತಿಯಾಗಿ ಜೀವಿಸುವ, ಆತ್ಮಗಳ ಭಾರದಿಂದ, ಆತ್ಮ ಅಭಿಷೇಕದಿಂದ, ಆತ್ಮ ವರಗಳಿಂದ, ಫಲಗಳಿಂದ ಜೀವಿಸುವ ಜೀವಿತ ಪ್ರೇರೆ ಮತ್ತು ಕೃಪೆಯಲ್ಲಿ ನಿಲ್ಲುವ ಜೀವಿತ ಮತ್ತು ಮಹಿಮೆಯಲ್ಲಿ ನಿಲ್ಲುವ ಜೀವಿತ, ದೇವರ ಸಭೆಯಲ್ಲಿ ನಿಲ್ಲುವ ಜೀವಿತ, ನಿತ್ಯ ಜೀವದಲ್ಲಿ ನಿಲ್ಲುವ ಜೀವಿತ. ಆ ಮಾರ್ಗದಲ್ಲಿ ಪ್ರಭು ನಮ್ಮನ್ನು ನಡೆಸಲು ಸಮರ್ಥನಾಗಿದ್ದಾನೆ ಪ್ರೇರೆ. ನಮ್ಮ ಆತ್ಮಗಳಿಗೆ ವಿಶ್ರಾಂತಿ ನೀಡುತ್ತಾನೆ. ನಾವು ಇನ್ನೊಂದು ವಾಕ್ಯ ನೋಡುವುದಾದರೆ ಮತ್ತಾಯನ ಸುವಾರ್ತೆ, ಅದೇ ಜೆರೆಮಿಯ ಪ್ರವಾದಿ ಗ್ರಂಥ 18ನೇ ಅಧ್ಯಾಯ 15ನೇ ವಾಕ್ಯ ಪ್ರೇರೆ. ಪ್ರಾಫೆಟ್ ಜೆರೆಮಿಯ ಚಾಪ್ಟರ್ 18 ವರ್ಸ್ 15th ವರ್ಡ್. ಇಲ್ಲಿ ನೋಡ್ತೇವೆ ಪ್ರೇರೆ, ನನ್ನ ಜನರು ನನ್ನನ್ನು ಮರೆತು ವ್ಯರ್ಥ ವಿಗ್ರಹಗಳಿಗೆ ಧೂಪ ಹಾಕಿದ್ದಾರಲ್ಲ, ಅವು ಪುರಾತನ ಪದ್ಧತಿಯಾದ ಅವರ ಮಾರ್ಗಗಳಲ್ಲಿ ಅವರು ಮುಗ್ಗರಿಸುವಂತೆಯೂ ಸರಿಯಿಲ್ಲದ ಸೀಳು ದಾರಿಗಳಲ್ಲಿ ಅಲೆಯುವಂತೆಯೂ ಮಾಡಿವೆ. ಪ್ರೇರೆ, ನನ್ನ ಜನರು ಯಾರು? ಯೆಹೋವನು ಹೀಗೆನ್ನುತ್ತಾನೆ, ದಾರಿಗಳು ಕೂಡುವ ಸ್ಥಳಗಳಲ್ಲಿ ನಿಂತು ನೋಡಿರಿ, ಪುರಾತನ ಮಾರ್ಗ ಯಾವುದು ಎಂದು. ಹೌದು ಪ್ರೇರೆ, ಪುರಾತನ ಮಾರ್ಗ. ದೇವರ ಜನರು ಇವತ್ತು ಪುರಾತನ ಮಾರ್ಗ ಯಾವುದೆಂದು ನೋಡುತ್ತಿಲ್ಲ ಪ್ರೇರೆ. ಯೇಸು ಕ್ರಿಸ್ತನನ್ನು ಈ ಕ್ರಿಸ್ಮಸ್ ದಿನಗಳಲ್ಲಿ ಮನುಷ್ಯನಾಗಿ ಬಂದಿದ್ದಾನೆ, ಆತನು ಮೊದಲೇ ಇದ್ದನು ಎಂದು ಯೋಚಿಸುವುದಿಲ್ಲ ಪ್ರೇರೆ. ದೇವರು ಹುಟ್ಟಿದ್ದಾನೆ ಎಂದುಕೊಳ್ಳುತ್ತಾರೆ. ದೇವರು ಹುಟ್ಟುವುದಿಲ್ಲ ಪ್ರೇರೆ. ಆತನು ಇದ್ದಾನೆ, ನಿನಗಾಗಿ ನನಗಾಗಿ, ನಿನ್ನ ಸ್ಥಾನದಲ್ಲಿ ನನ್ನ ಸ್ಥಾನದಲ್ಲಿ ನಿನ್ನಂತೆ ಬಂದಿದ್ದಾನೆ ಅಷ್ಟೇ. ಆತನಂತೆ ಇದ್ದಾನೆ, ಆತ್ಮಸ್ವರೂಪನಾಗಿದ್ದಾನೆ, ವಾಕ್ಯ ಸ್ವರೂಪನಾಗಿದ್ದಾನೆ, ಶಕ್ತಿ ಸ್ವರೂಪನಾಗಿದ್ದಾನೆ. ತೇಜೋಮಯವಾದ ಅಗಮ್ಯವಾದ ಬೆಳಕಿನಲ್ಲಿ ತಾನೊಬ್ಬನೇ ಅಮರತ್ವವುಳ್ಳ ರಾಜಾದಿರಾಜನು, ದೇವಾದಿದೇವನು, ಭಯಂಕರನು, 1000 ಸೂರ್ಯಗಳಷ್ಟು ಹೊಳಪಿರುವ ಕಣ್ಣುಳಾತನಾಗಿದ್ದಾನೆ ಪ್ರೇರೆ. ದಹಿಸುವ ಅಗ್ನಿಯಾಗಿದ್ದಾನೆ. ಆತನ ಕಣ್ಣಿಗೆ ಮುಚ್ಚುಮರೆಯಾದದ್ದು ಯಾವುದೂ ಇಲ್ಲ. ಪಾತಾಳವು ಆತನ ದೃಷ್ಟಿಗೆ ನಿಚ್ಚಳವಾಗಿ ಕಾಣಿಸುತ್ತದೆ ಪ್ರೇರೆ. ಕಾರಣ ಮಾರ್ಗಗಳಲ್ಲಿ, ಪುರಾತನ ಮಾರ್ಗದಲ್ಲಿ ನಿಂತು ನೋಡಬೇಕಾಗಿದೆ. ದೇವರ ಜನರು ದೇವರನ್ನು ಮರೆತು ವ್ಯರ್ಥ ವಿಗ್ರಹಗಳಿಗೆ ಧೂಪ ಹಾಕಿದ್ದಾರೆಂದು ದೇವರು ಹೇಳುತ್ತಿದ್ದಾನೆ. ನಾವು ಪುರಾತನ ಮಾರ್ಗದಲ್ಲಿ ನಿಂತು ನೋಡದಿದ್ದರೆ, ವಾಕ್ಯಾನುಸಾರವಾಗಿ ಜೀವಿಸದಿದ್ದರೆ, ದೇವರ ಆತ್ಮಸ್ವರೂಪನು ಎಂದು ವಿಶ್ವಾಸದ ಹೋದರೆ, ಆತ್ಮದಿಂದ ಪವಿತ್ರಾತ್ಮ ಸ್ವಭಾವದಲ್ಲಿ ಮಗ್ನರಾಗದಿದ್ದರೆ, ದೇವರ ಜನರಾದ ನಾವು ಅನೇಕರು ದೇವರನ್ನು ಮರೆತು ವ್ಯರ್ಥ ವಿಗ್ರಹಗಳಿಗೆ ಧೂಪ ಹಾಕಿದ್ದಾರೆ ಪ್ರೇರೆ. ಅವು ಪುರಾತನ ಪದ್ಧತಿಯಾದ ಅವರ ಮಾರ್ಗಗಳಲ್ಲಿ ಅವರನ್ನು ಮುಗ್ಗರಿಸುವಂತೆಯೂ ಸರಿಯಿಲ್ಲದ ಸೀಳು ದಾರಿಗಳಲ್ಲಿ ಅಲೆಯುವಂತೆಯೂ ಮಾಡಿದೆ. ಆ ಒಂದು ಜನರು ದೇವರನ್ನು ಮರೆತು ವ್ಯರ್ಥ ವಿಗ್ರಹಗಳಿಗೆ, ಅಂದರೆ ದೇವರು ಚಿತ್ರ ಮಾಡಿಕೊಂಡು ದೇವರು ಇದರಲ್ಲಿದ್ದಾನೆ ಎನ್ನುವಂತೆ ಅವುಗಳಿಗೆ ಧೂಪ ಹಾಕಿ ಅನ್ಯಜನರಂತೆ ಪುರಾತನ ಪದ್ಧತಿಯಾದ ಅವರ ಅನ್ಯಜನರ ಮಾರ್ಗಗಳಲ್ಲಿ ದೇವಜನರು ಮುಗ್ಗರಿಸಿದ್ದಾರೆ ಅಂತ ಪ್ರೇರೆ. ಸರಿಯಿಲ್ಲದ ಸೀಳು ದಾರಿಗಳಲ್ಲಿ ಅಲೆಯುವಂತೆ ಮಾಡಿವೆ. ಯಾವುದು? ಅನ್ಯಜನರಂತೆ ವಿಗ್ರಹ, ಧೂಪ, ದೇವರನ್ನು ಮರೆತ ಜೀವಿತ. ದೇವರನ್ನು ಮರೆಯುವುದಂದರೆ ಪ್ರೇರೆ
ವಾಕ್ಯವನ್ನು ಓದದಿರುವುದೇ, ವಾಕ್ಯವನ್ನು ಓದಿ ಅದರಂತೆ ನಡೆಯದಿರುವುದೇ, ಯೇಸುವನ್ನು ಪ್ರೀತಿಸಿ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯದಿರುವುದೇ. ಆತನ ಪ್ರೀತಿಸದೆ ಆತನ ಆಜ್ಞೆಯನ್ನು ಕೈಗೊಂಡು ನಡೆದಿರುವಾಗ ದೇವರನ್ನು ಯೇಸು ಪ್ರಾರ್ಥಿಸುವುದಿಲ್ಲ. ತಂದೆಯಾದ ದೇವರು ಯೇಸುವಿನ ಹೆಸರಿನಲ್ಲಿ ಪರಿಶುದ್ಧಾತ್ಮನ ಕೊಡುವುದಿಲ್ಲ. ಆ ಪರಿಶುದ್ಧಾತ್ಮನು ನಾವು ಕಾಣುವುದಿಲ್ಲ. ಆ ಪರಿಶುದ್ಧಾತ್ಮ ನಮ್ಮೊಳಗೂ ನಮ್ಮೊಂದಿಗೆ ಇರುವುದಿಲ್ಲ. ಲೋಕವು ತಾಳಿದ ತಪ್ಪು ಭಾವನೆಯಂತೆ ನಾವು ಇರುತ್ತೇವೆ. ಪಾಪದ ಕುರಿತು ಅರಿವಿರುವುದಿಲ್ಲ, ನೀತಿಯ ಕುರಿತು ಅರಿವು ಇರುವುದಿಲ್ಲ. ಅಂತಿಮ ತೀರ್ಪಿದೆ ಈ ಲೋಕದಲ್ಲಿ. ದೇಹದಲ್ಲಿ ನಾವು ಇರುವಾಗ ಮಾಡಿದ, ಯೇಸುವನ್ನು ವಿಶ್ವಾಸದೆ ಮಾಡಿದ ಅಥವಾ ವಿಶ್ವಾಸಿ ಮಾಡಿದ ಪಾಪ ಪುಣ್ಯಗಳ ಒಳಿತು ಕೆಡುಕುಗಳ ವಿಷಯವಾಗಿ ದೇವರು ತೀರ್ಪು ಮಾಡುತ್ತಾನೆ ಪ್ರಿಯರೇ. ಆದರೆ ನಾವು ಯೋಹಾನ ಸುವಾರ್ತೆ 3ನೇ ಅಧ್ಯಾಯ 36ನೇ ವಾಕ್ಯದಲ್ಲಿ ಓದ್ತೇವೆ ಪ್ರಿಯರೇ. ಜಾನ್ ಗಾಸ್ಪೆಲ್ ಚಾಪ್ಟರ್ 3 ವರ್ಸ್ 36th ವರ್ಡ್. ಇಲ್ಲಿ ಓದೋದಾದರೆ, ಯಾವನು ಮಗನಿಗೆ ಒಳಗಾಗುವುದಿಲ್ಲವೋ ಅವನು ಆ ಜೀವವನ್ನು ಕಾಣುವುದಿಲ್ಲ. ನಿತ್ಯ ಜೀವ ಅವನ ಮೇಲೆ ದೇವರ ಕೋಪವು ನೆಲೆಗೊಂಡಿರುತ್ತದೆ. ಯಾರು ಮಗನಿಗೆ ಯೇಸು ಕ್ರಿಸ್ತನಿಗೆ ಒಳಗಾಗುತ್ತಾನೋ, ಅಂದರೆ ಯೇಸುವನ್ನು ಪ್ರೀತಿಸುತ್ತಾನೋ, ಅದರ ಗುರುತಾಗಿ ಯೇಸುವನ್ನು ಪ್ರೀತಿಸುವುದೆಂದರೆ ಆತನ ಆಜ್ಞೆಗಳನ್ನು ಮಾತುಗಳನ್ನು ಕೈಗೊಂಡು ನಡೆಯುವುದೇ ಪ್ರೇರೆ. ಹೌದು, ಯೇಸುವನ್ನು ಪ್ರೀತಿಸಿ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುತ್ತಾನೋ ದೇವರಿಗೆ ಒಳಗಾಗುತ್ತಾನೆ. ಪ್ರೀತಿಸದಿದ್ದರೆ, ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯದಿದ್ದರೆ ಪ್ರೀತಿಸುವುದಿಲ್ಲ ಎಂದರ್ಥ. ಮತ್ತು ಅವನ ಮೇಲೆ ದೇವರಿಗೆ ಒಳಗಾಗುವುದಿಲ್ಲ. ಆತ ಯೇಸುವಿನ ಮಾತುಗಳನ್ನು ಕೇಳಲಾರದವರು ದೇವರಿಗೆ ಒಳಗಾಗದಿದ್ದರೆ ನಿತ್ಯ ಜೀವ ಕಾಣುವುದಿಲ್ಲ. ನಿತ್ಯ ಜೀವ ಕಾಣೋದಿದ್ದರೆ ಅವರ ಮೇಲೆ ದೇವರ ಕೋಪವು ನೆಲೆಗೊಂಡಿದೆ. ಕಾರಣ ಅವರು ದೇವರನ್ನು ಮರೆತು ವ್ಯರ್ಥ ವಿಗ್ರಹಗಳಿಗೆ ಧೂಪ ಹಾಕಿದ್ದಾರೆ, ಸ್ಟ್ಯಾಚ್ಯುಗಳಲ್ಲಿ ವಿಶ್ವಾಸ ಇಟ್ಟಿದ್ದಾರೆ. ಹೌದು ಪ್ರೇರೆ, ಹೌದು. ನನಗೆ ಸಲ್ಲತಕ್ಕ ಗೌರವವನ್ನು ಜಡ ವಸ್ತುಗಳಿಗೆ, ಪದಾರ್ಥಗಳಿಗೆ, ಅಳಿದು ಹೋಗುವ ವಸ್ತುಗಳಿಗೆ ಕೊಟ್ಟಿದ್ದಾರೆ. ನಾನು ಆತ್ಮಗಳ ತಂದೆ ಎಂದು, ತನ್ನ ಪರಿಶುದ್ಧತೆಯಲ್ಲಿ ಬಾಯಿಗಳಾಗಲು ಕರೆದಿದ್ದೇನೆಂದು, ಮಕ್ಕಳು ಮಾಂಸಧಾರಿಗಳಾಗಿರುವುದರಿಂದ ನಾನು ಅವರಂತೆ, ಮಕ್ಕಳು ಮರಣ ಭಯದ ನಿಮಿತ್ತ ಜೀವಮಾನದುದ್ದಕ್ಕೂ ಸೈತಾನಿಗೆ ದಾಸತ್ವದಲ್ಲಿರುವುದರಿಂದ ನಾನು ಅವರ ಶರೀರದಲ್ಲಿ, ಪಾಪ ಶರೀರದಲ್ಲಿ ಕಾಣಿಸಿಕೊಂಡು ಅವರನ್ನು ಬಿಡಿಸಲು, ಮರಣಾಧಿಕಾರಿಯಿಂದ ಬಿಡಿಸಲು ನನ್ನ ಮರಣದಿಂದಲೇ ಮರಣಾಧಿಕಾರಿ ಸೋಲಿಸಿದ್ದೇನೆಂದು ವಿಶ್ವಾಸದೆ ಅವರು ವ್ಯರ್ಥ ದೇವರನ್ನು ಮರೆತು, ದೇವಜನರು ವ್ಯರ್ಥ ವಿಗ್ರಹಗಳಿಗೆ ಧೂಪ ಹಾಕಿದ್ದಾರೆ. ಅವು ಪುರಾತನ ಪದ್ಧತಿಯಾದ ಅವರ ಮಾರ್ಗಗಳಲ್ಲಿ ಅವರನ್ನು ಮುಗ್ಗರಿಸುವಂತೆ, ಸರಿಯಿಲ್ಲದ ಸೀಳುದಾರಿಗಳಲ್ಲಿ ಅವರನ್ನು ಅಲೆಯುವಂತೆ ಮಾಡಿವೆ. ಪ್ರೇರೆ, ಪುರಾತನ ಪದ್ಧತಿ, ಹೌದು, ವ್ಯರ್ಥ ವಿಗ್ರಹ, ಮುಗ್ಗರಿಸಿ ಹೋಗಿದ್ದಾರೆ. ಯಾರು? ದೇವರ ಜನರು. ದೇವರನ್ನು ಮರೆತ ಕಾರಣ. ದೇವರನ್ನು ಹೇಗೆ ಮರೆಯಲು ಸಾಧ್ಯ ಪ್ರೇರೆ? ದೇವರ ವಾಕ್ಯವೇ ದೇವರು. ದೇವರ ವಾಕ್ಯವು ಜೀವವು ಆತ್ಮವಾಗಿದೆ. ಈ ವಾಕ್ಯ ಪ್ರೇರೆ ಆತ್ಮಕ್ಕೆ ಆಹಾರ, ಆತ್ಮಕ್ಕೆ ಪಾನ. ದೇವರ ವಾಕ್ಯವು ಸ್ವರ್ಗದಲ್ಲಿ ಸಿಂಹಾಸನದಲ್ಲಿ ಆಸೀನವಾಗಿದೆ ಪ್ರೇರೆ. ದೇವರ ವಾಕ್ಯವು ಕಣ್ಣುಗಳನ್ನು ಕಳೆಗೊಳಿಸುತ್ತದೆ. ದೇವರ ವಾಕ್ಯವು ಹೃದಯಕ್ಕೆ ಆನಂದ ನೀಡುತ್ತದೆ. ದೇವರ ವಾಕ್ಯವು ಜೀವಂತವಾದದ್ದು. ದೇವರ ವಾಕ್ಯ ಅಂದರೆ ದೇವರ ಮಾತು, ದೇವರೇ ಪ್ರೇರೆ ಕ್ರಿಯೆ ಮಾಡುತ್ತದೆ. ಇಬ್ಬಾಯಿ ಕತ್ತಿಗಿಂತ ಹರಿತವಾಗಿದೆ, ಹೇಳುವ ಕೇಳುವ ಇಬ್ಬರಲ್ಲಿ ಕೆಲಸ ಮಾಡುತ್ತದೆ. ಕೀಲು ಮಜ್ಜೆ ದೇಹ ಆತ್ಮಗಳನ್ನು ತೂರಿ ಹೋಗುತ್ತದೆ. ಅದರಲ್ಲಿ ವಾಕ್ಯದಲ್ಲಿ ಆತ್ಮಶಕ್ತಿ ಇದೆ ಪ್ರೇರೆ, ದೇವರ ಉಸಿರು. ಹೀಗೆ ಹೃದಯದ ಆಶೆ ಆಲೋಚನೆಗಳು ಯೋಚಿಸುತ್ತದೆ. ನೀನು ದೇವರನ್ನು ಪ್ರೀತಿಸ್ತಿರುವೆಯಾ, ಲೋಕವನ್ನು ಪ್ರೀತಿಸಲು ಬಂದಿರುವೆಯಾ? ಹೌದು ಪ್ರೇರೆ, ನಾವು ವಾಕ್ಯದಲ್ಲಿ ನೋಡ್ತೇವೆ ಪೌಲನು ಹೇಳಿರುವುದನ್ನು. ನಿಮ್ಮ ವಿಶ್ವಾಸ ಕೇವಲ ಬದುಕಿಗೆ ಸೀಮಿತವಾಗಿದ್ದರೆ ಈ ಲೋಕದಲ್ಲಿ ನಿಮ್ಮಂಥ ನಿರ್ಭಾಗ್ಯರು ಯಾರೂ ಇಲ್ಲ. ಹೌದು, ದೇವರಲ್ಲಿ ಬರಲಾರ್ದವರು, ಯೇಸುವನ್ನು ವಿಶ್ವಾಸಲಾರ್ದವರು, ಲೋಕರಕ್ಷಕ, ನಮ್ಮ ಪಾಪವನ್ನು ಕ್ಷಮಿಸುವಾತ, ನಮಗಾಗಿ ಮರಣಿಸಿ ನಮ್ಮನ್ನು ತಂದೆಯ ಬಳಿಯಲ್ಲಿ ಸೇರಿಸಲು, ಶಾಶ್ವತ ಜೀವಿತದಲ್ಲಿ ಸೇರಿಸಲು, ಕಣ್ಣು ಕಾಣದ ಕಿವಿ ಕೇಳದ, ಮಾನವ ಹೃದಯ ಗ್ರಹಿಸದ ಅತಿಶಯ ಆನಂದಗಳನ್ನು ಅನುಭವಿಸುವ ಅಮರತ್ವದ ಕಡೆಗೆ ನಡೆಸುವಾತನು, ನರಕದಿಂದ ಬಿಡಿಸಿದಾತನು ನಮ್ಮ ನರಕ ಶಿಕ್ಷೆ ತನ್ನ ಮೇಲೆ ತೆಗೆದುಕೊಂಡು ಎಂದು ವಿಶ್ವಾಸದೆ ಈ ಲೋಕದ ಅಳಿದು ಹೋಗುವ ಆಶೀರ್ವಾದಗಳಿಗಾಗಿ ಅನ್ಯಜನರಂತೆ ತಿನ್ನು ಕುಡಿ, ವಿದ್ಯಾಭ್ಯಾಸ, ಓದು, ಬಟ್ಟೆ ಬೇರೆ, ಸೌಂದರ್ಯ, ಗೌರ್ಮೆಂಟ್ ಜಾಬ್ ಇವುಗಳಿಗೋಸ್ಕರ ಬಂದುವುದಾದರೆ ಅವರಷ್ಟು ನಿರ್ಭಾಗ್ಯರು ಯಾರೂ ಇಲ್ಲ ಪ್ರೇರೆ ದೇವರಲ್ಲಿ. ವಿಶ್ವಾಸ. ಅದಕ್ಕೆ ಒಬ್ಬ ಭಕ್ತ ಹೇಳಿದ್ದಾನೆ ಪ್ರೇರೆ, ಇವತ್ತಿನ ಕ್ರೈಸ್ತರು ವಿಶ್ವಾಸಿಗಳ ಅಥವಾ ಪಿಶಾಚಿಗಳ ಎಂದು ಹೇಳಿದ್ದಾನೆ. ಹೌದು ಪ್ರೇರೆ, ನಾವು ವಿಶ್ವಾಸಿಗಳಾಗೋಣ. ವಿಶ್ವಾಸುವವರು ದೇವರಿಗೆ ಮೆಚ್ಚಿಯಾಗುತ್ತಾರೆ, ದೇವರ ಬಳಿಗೆ ಬರುತ್ತಾರೆ, ದೇವರಿದ್ದಾನೆ ಎನ್ನುತ್ತಾರೆ,
ತಕ್ಕ ಪ್ರತಿಫಲ ಪಡೆಯುತ್ತಾರೆ. ನಿತ್ಯ ಜೀವವೇ ಆ ಪ್ರತಿಫಲ. ಆ ವಿಶ್ರಾಂತಿ ನೆಲೆಯೇ ದೇವರು. ಯೇಸು ನಾಮದಲ್ಲಿ ಆಮೆನ್.